ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರಿತಾಸ್ ಲೈಫ್ ಸ್ಟೈಲ್. ನಾವು ಆಸ್ಟ್ರಿಯಾ ಕ್ಯಾಪಿಟಲ್ ವಿಯೆನಾದಲ್ಲಿದ್ದೀವಿ. ಇವಾಗ ಏನೇನು ಮಾಡ್ತೀವಿ, ವಿಯೆನಾದಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಾನು ನಿಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಂದು ಬ್ಯೂಟಿಫುಲ್ ಸಿಟಿ ವಿಯೆನ್ನಾ ಆಗಿದೆ. ಹಾಗೆ ನೀವು ಈ ವಿಡಿಯೋನ ಮಿಸ್ ಮಾಡಬಾರ್ದು ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಈಗ ಅಲ್ಲೇನು ನೋಡ್ತಿದ್ದೀರಾ, ಆ ಸೈಡ್ ಪ್ಯಾಲೇಸ್ ಇದೆ. ಆ್ಯಕ್ಚುಲಿ ಅದು ಪ್ಯಾಲೇಸ್ ಅಲ್ಲ, ಅದರ ಪ್ಯಾಲೇಸ್ ಇದೆ. ಇವಾಗ ಅಲ್ಲಿಗೆ ಹೋಗಬೇಕು. 20 ಮಿನಿಟ್ಸ್ ವಾಕ್ ಆಗುತ್ತೆ ಅಲ್ಲಿಗೆ. ನಾನು ಲಾಸ್ಟ್ ವೀಡಿಯೋದ ಹೇಳಿದ್ದೆ ನಾವು ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು ಅಂತ. ಹಾಗೆ ಸಂಜೆ ಇಲ್ಲಿ 6 o'clock ಆಗಿದೆ. ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಪ್ಯಾಲೇಸ್ ನೋಡೋಣ ಅಂತ ಹೊರಟಿದ್ದೀವಿ ನಾವು. ಸಂಜೆ 1-2 ಪ್ಲೇಸಸ್ ಕವರ್ ಮಾಡೋಣ ಅಂತ. ಹಾಗೆ ಇಲ್ಲಿ ವಾಕಿಂಗ್ ಮಾಡ್ಕೊಬೇಕಾದ್ರೆ ಇದನ್ನು ನೋಡಿದೆ, ಹಾಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಇದು ವಾಟರ್ ಪಂಪ್, ಇಲ್ಲಿ ನೀರನ್ನ ಫಿಲ್ ಮಾಡ್ಕೋಬೋದು ನೀರು ಕುಡಿಯೋದಕ್ಕೆ ಅಂತ. ಹಾಗೆ ಇಲ್ಲಿ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಒಂದು ಚರ್ಚ್ ಕಾಣಿಸ್ತು. ಹಾಗೆ ಚೆನ್ನಾಗಿದೆ ಅಂತ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದಾಯಿತು. ಹಾಗೆ ಇಲ್ಲಿ ಟ್ರಾಮ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಹಾಗೆ ಕನೆಕ್ಟಿವಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ನಾವು ಟ್ರಾಮಲ್ಲೇ ಬರ್ಬೋದಿತ್ತು, ಆದರೆ ನಮಗೆ ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ನಾವು ವಾಕ್ ಮಾಡಿಕೊಂಡೇ ಬಂದ್ವಿ. ನೇಚರ್ ಮಧ್ಯೆ ವಾಕ್ ಮಾಡ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಹಾಗೆ ಸಿಟಿ ಕೂಡ ತುಂಬ ಅಷ್ಟೇ ಕ್ಲೀನಾಗೇ ಕೂಡ ಇದೆ. ಒಂಚೂರು ಎಲ್ಲೂ ಕಸನೂ ಕಾಣೋದಿಲ್ಲ, ಅಷ್ಟು ಚೆನ್ನಾಗಿದೆ. ಈಗ ನಾವು ಬಂದಿದ್ದೀವಿ ಶೋನ್ಬ್ರೂ ಪ್ಯಾಲೇಸ್ಗೆ. ಆ್ಯಂಡ್ ಎಸ್, ಈ ಪ್ಯಾಲೇಸ್ ಬಗ್ಗೆ ಹೇಳಬೇಕಂದ್ರೆ ಈ ಪ್ಯಾಲೇಸಲ್ಲಿ ಟೋಟಲ್ ಆಗಿ 1441 ರೂಮ್ಸ್ ಇದೆಯಂತೆ. ಹಾಗೆ ಇಲ್ಲಿ 40 ರೂಮ್ಸ್ ಮಾತ್ರ ವ್ಯೂಯಿಂಗಿಗಿದೆ ಅಷ್ಟೇ. ಹಾಗೆ ಇಲ್ಲಿ ಒಂದು ಝೂ ಕೂಡ ಇದೆ. ಆಮೇಲೆ ಮಕ್ಕಳಿಗೆ ಅಂತ ಚಿಲ್ಡ್ರನ್ ಮ್ಯೂಸಿಯಂ ಕೂಡ ಇದೆ. ಹಾಗೆ ಈ ಪ್ಯಾಲೇಸು ಯುನೆಸ್ಕೋದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೆಸರಾಗಿದೆ. ಇಲ್ಲಿ ಪ್ಯಾಲೇಸ್ ಒಳಗಡೆ ಟೈಮಿಂಗ್ಸು ನೋಡೋದಾದರೆ 8:30 ಮಾರ್ನಿಂಗ್, ಈವ್ನಿಂಗ್ 5 ಅಥವಾ 6ವರೆಗೂ ಇರುತ್ತೆ. ಆ್ಯಕ್ಚುಲಿ 5ವರೆಗೂ ಇರುತ್ತೆ. ಆಮೇಲೆ ಬೇಕಿದ್ದರೆ ತುಂಬ ಜನ ಪೀಕ್ ಅವರ್ಸ್ ಅಂತ ಇದ್ದರೆ 6:30ವರೆಗೂ ಓಪನ್ ಇರುತ್ತೆ. ಆನ್ಲೈನ್ ಕೂಡ ಟಿಕೆಟ್ಸ್ ತೊಗೊಬೋದು. ಇಲ್ಲಿ ನಾವು ಬಂದು ಸಂಜೆ 6:30 ಮೇಲೆ ಆಗಿರೋದ್ರಿಂದ ನಮಗೆ ಕ್ಲೋಸ್ ಆಗಿತ್ತು. ಹಾಗೆ ಇಲ್ಲಿ ಇದ್ರ ಸುತ್ತಮುತ್ತ ಫುಲ್ ಗ್ರೀನರೀಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಫುಲ್ ಈ ಥರ ಪಾರ್ಕ್ ಥರನೇ ಇದೆ, ತುಂಬ ಚೆನ್ನಾಗಿದೆ. ಇವಾಗ ಮೇಲೆ ಹೋಗಿ ನೋಡೋಣ. ಪನೋರಮಾ ವ್ಯೂ ಅಂತೂ ಮಸ್ತಾಗಿದೆ. ಆವಾಗಲೇ ನಿಮಗೆ ಝೂಮ್ ಮಾಡಿ ತೋರಿಸ್ದೆ ನೋಡಿ, ಆ ಪ್ಲೇಸ್ ಕೂಡ ಇಲ್ಲೇ ಇದೆ. ಬನ್ನಿ ಈಗ ಹೇಗಿದೆ ಅಂತ ನೋಡೋಣ. ಬಂದಿದ ತಕ್ಷಣ ಅಂತೂ ಬಾಬಾ ಇಷ್ಟು ಚೆನ್ನಾಗಿದೆಯಾ ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ಸೈಡಲ್ಲಿ ಏನು ಪಾರ್ಕ್ಸ್ ಎಲ್ಲ ಇದೆ, ಅಲ್ಲಿ ಮೇಸ್ ಥರ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ. ಹಾಗೆ ಒಂದೊಂದು ಮರದ್ದು ಲೀವ್ಸ್ನೆಲ್ಲ ಎಷ್ಟು ಚೆನ್ನಾಗಿ ಟ್ರಿಮ್ ಮಾಡಿದ್ದಾರೆ ಅಂತ ಅಂದರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಅಪೋಸಿಟ್ ಕಾಣಿಸ್ತಿರೋದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ, ಅಲ್ಲೂ ಕೂಡ ಹೋಗ್ಬೋದು. ನಾನು ಈ ಪ್ಯಾಲೇಸ್ ಎಲ್ಲ ಸುತ್ತಾಡಬೇಕು, ಎಲ್ಲ ಮಾಡಬೇಕು, ಅಷ್ಟಲ್ಲೆಲ್ಲ ಹೋಗಬೇಕು ಅಂತ ಅಂದರೆ ಮಿನಿಮಮ್ ಅರ್ಧ ದಿನನಾದರೂ ಬೇಕು. ನಮಗಂತೂ ಅಷ್ಟು ಟೈಮ್ ಇರಲಿಲ್ಲ. ಹೀಗೆ ಮೊಬೈಲಲ್ಲಿ ಝೂಮ್ ಮಾಡಿ ನೋಡಿದ್ದಾಯಿತು, ಚೆನ್ನಾಗೇ ಅನ್ನಿಸ್ತು. ವ್ಯೂ ಕಡೆನೂ ಚೆನ್ನಾಗಿತ್ತು. ಹಾಗೆ ಇನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ವಿಯೆನಾ ಮ್ಯೂಸಿಯಂ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ ನಾವು ಟ್ರಾವೆಲ್ ಮಾಡಿದ ದಿನಾನ ಇವೆರಡು ಪ್ಲೇಸ್ ನೋಡಿದ್ದಾಯಿತು. ಫಸ್ಟ್ ವಿಡಿಯೋನ ನಾವು ಎರಡೇ ಪ್ಲೇಸ್ ನೋಡಿರೋದ್ರಿಂದ ವಿಡಿಯೋನ ಸ್ಟಾಪ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ವಿಡಿಯೋನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೂಪರ್. ಆ್ಯಂಡ್ ಎಸ್, ಈಗ ರೆಡಿ ಆಗಿಬಿಟ್ಟು ಈಗ ಹೊರಗಡೆ ಹೊರಟಿದ್ದೀವಿ ನಾವು. ಈಗ ಬರಬೇಕಾದ್ರೆ ಇಲ್ಲಿ ಕಾಯಿನ್ ಬೂತ್ ಸಿಕ್ತು, ನೋಡಿ ತುಂಬಾ ಖುಷಿ ಆಯಿತು. ಈ ಟೆಕ್ನಾಲಜಿ ಕೂಡ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ನಾವು ಇದನ್ನು ಕಾಲೇಜ್ ಡೇಸಲ್ಲೆಲ್ಲ ತುಂಬ ಯೂಸ್ ಮಾಡಿದ್ವಿ. 1 ರೂಪಾಯಿ ಕಾಯಿನ್ ಎಲ್ಲ ಹಾಕ್ಬಿಟ್ಟು ಹಾಗೆ ಈ ಥರ ಸಮೃದ್ಧಗೂ ಹೇಳ್ತಾ ಇದ್ವಿ. ನಮ್ಮ ಟೈಮಲ್ಲಿ ಈ ಥರ ಇತ್ತು, ಕಾಯಿನ್ಸ್ ಎಲ್ಲ ಹಾಕ್ಬಿಟ್ಟು ಕಾಲ್ ಮಾಡ್ತಾಯಿದ್ವಿ ಪೇರೆಂಟ್ಸ್ಗೆ ಅಂತ. ಹಾಗೆ ಇಲ್ಲಿ ಮೆಟ್ರೋ ಟ್ರಾಮ್ಸ್ ಎಲ್ಲ ತೊಗೋಬೇಕಾಗತ್ತೆ. ಹಾಗೆ ನಾವಿಲ್ಲಿ 1 ಟೈಮ್ಗೆ ಟಿಕೆಟ್ ತೊಗೊತಾ ಇದ್ದೀವಿ. ನಮ್ಮ ಟೈಮಲ್ಲಿ ಎಲ್ಲರೂ ಹೋಗಬೇಕು ಅಂದರೆ ಜೋಬ್ ತುಂಬ ಹಣ ಇರ್ತಾಯಿತ್ತು. ಈಗ
ಮೊಬೈಲ್ ಒಂದಿದ್ರೆ ಸಾಕು, ಎಲ್ಲ ಕೆಲಸನೂ ಮೊಬೈಲಿಂದನೇ ಆಗಿಬಿಡತ್ತೆ. ಕ್ಯಾಶ್ಲೆಸ್ ಆಯಿತು, ಕಾರ್ಡ್ಲೆಸ್ ಆಯಿತು, ಇವಾಗ ಮೊಬೈಲೇ ಎಲ್ಲದಕ್ಕೂ. ಆ್ಯಂಡ್ ಈಗ ಟ್ರೈನ್ ಟಿಕೆಟ್ ತೊಗೊಂಡಿದ್ದಾಯಿತು. ಮೆಟ್ರೋದಲ್ಲಿ ಹೋಗಬೇಕು. ಇಲ್ಲಿಂದ 6 to 5 ಸ್ಟಾಪ್ಸ್ ಆಗುತ್ತೆ. ನಾವಿವಾಗ ಫಸ್ಟ್ ಹೋಗ್ತಾ ಇರೋದು ಪಾರ್ಲಿಮೆಂಟ್ ಹೌಸ್. ಆ ಪಾರ್ಲಿಮೆಂಟ್ ಹೌಸಿಂದ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಪ್ಲೇಸ್ನ ಕವರ್ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಅಂತ ಮಾಡಬೇಡಿ. ಚೆನ್ನಾಗಿದೆ ಇದೊಂಥರ ವಿಡಿಯೋ. ಹಾಗೆ ಬಿಲ್ಡಿಂಗ್ಸ್ ಕೂಡ ಮಸ್ತಾಗಿದೆ. ಬನ್ನಿ, ಈಗ ನಾವು ಪಾರ್ಲಿಮೆಂಟ್ ಹೌಸ್ ಹತ್ರ ಇದ್ದೀವಿ. ನೋಡೋಣ ಹೇಗಿದೆ ವಿಯೆನ್ನಾ ಪಾರ್ಲಿಮೆಂಟ್ ಹೌಸ್ ಅಂತ. ಈಗ ಪಾರ್ಲಿಮೆಂಟ್ ಹೌಸ್ ನೋಡಿಕೊಂಡು ಈಗ ನೆಕ್ಸ್ಟ್ ಇದೇ ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋದರೆ ಇನ್ನು 2 ಪ್ಲೇಸಸ್ ಸಿಗುತ್ತೆ, ಟೂರಿಸ್ಟ್ ಪ್ಲೇಸಸ್ ಇದೆ. ಹಾಗೆ ಇಲ್ಲಿ ಬರಬೇಕಾದ್ರೆ ಇಲ್ಲಿ ವಿಯೆನ್ನಾ ಅಂತ ಬೋರ್ಡ್ ಲೆಟರ್ಸ್ ಬರೆದಿದ್ದಾರೆ. ಹಾಗೆ ನೆಕ್ಸ್ಟ್ ಈ ಕಡೆ ನೋಡೋದಾದರೆ ವಿಂಟೇಜ್ ಟ್ರಾಮ್ ಇದೆ, ಆ ಕಡೆ ರೆಡ್ ಆ್ಯಂಡ್ ವೈಟ್. ಹಾಗೆ ಇಲ್ಲಿ ಇನ್ನೊಂದು ಬಸ್ ಹೋಗ್ತಾ ಇದೆ, ಬಿಗ್ ಬಸ್ ಅಂತ. ಅದು ಟೂರಿಸ್ಟ್ ಬಸ್ ಆಗಿದೆ. ಜಾಸ್ತಿ ಎಲ್ಲ ಪ್ಲೇಸಸ್ನೂ ಕವರ್ ಮಾಡಿರ್ತಾರೆ ಆ ಬಸ್ಸಲ್ಲಿ. ಹಾಗೆ ಇಲ್ಲಿ ಟಾಂಗ ಕೂಡ ಇದೆ, ತುಂಬ ಎಕ್ಸ್ಪೆನ್ಸಿವ್ ಕೂಡ ಇದೆ. 160 to 70 ಯೂರೋಸ್ ಅಂತ ಹೇಳಿದ್ರು ಒಂದು ರೌಂಡ್ಗೆ. ಇಲ್ಲಿ ಅಪೋಸಿಟ್ ಏನು ನೋಡ್ತಾ ಇದ್ದೀರಾ, ಇದು ಬಿಲ್ಡಿಂಗ್ ಹೆಸರು ಬರ್ಗ್ ಥಿಯೇಟರ್ ಅಂತ. ಇದು ಕೂಡ ಒಂದು ಫೇಮಸ್ ಟೂರಿಸ್ಟ್ ಪ್ಲೇಸ್ ಕೂಡ ಆಗಿದೆ. ಹಾಗೆ ಇದ್ರದ್ದು ಅಪೋಸಿಟಲ್ಲಿ ವಿಯೆನ್ನಾ ಸಿಟಿ ಹಾಲ್ ಕೂಡ ಇಲ್ಲೇ ಇದೆ. ಆಯಿತು, ಇದೆಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ಮತ್ತೆ ಇಲ್ಲಿ ಕಾಯಿನ್ ಬೋತ್ ಸಿಕ್ತು. ಮತ್ತೆ ಅಲ್ಲಿ ಕಾಲ್ ಮಾಡಬೇಕು ಅಂದ್ಬಿಟ್ಟು ಹೇಗಿರುತ್ತೆ ಅಂತ ಟ್ರೈ ಮಾಡ್ತೀನಿ ಅಂತ ಅಲ್ಲೂ ಮಾತಾಡ್ಕೊಂಡಿದ್ದ. ಹಾಗೆ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಬಿಸಿಲು ಕೂಡ ಇದೆ. ಆ್ಯಂಡ್ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಮಳೆ ಕೂಡ ತೋರಿಸ್ತಾ ಇದೆ. ನೋಡಬೇಕು ಹೇಗಿರುತ್ತೆ, ಹೇಗಾಗತ್ತೆ ಅಂತ. ನೆಕ್ಸ್ಟ್ ಈಗ ನಾವು ಹೋಗ್ತಿರೋ ಪ್ಲೇಸ್ ಹೆಸರು ಹಾಫ್ಬರ್ಗ್ ಪ್ಯಾಲೇಸ್ ಅಂತ. ಹಾಫ್ಬರ್ಗ್ ಪ್ಯಾಲೇಸಿಂದ ಎಕ್ಸಿಟ್ ಆದರೆ ಅಲ್ಲೇ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಪ್ಲೇಸ್ ಇದೆ. ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಅಂದರೆ ಅಪೋಸಿಟ್ ಕೂಡ ಸೇಮ್ ಇಲ್ಲಿ ಏನು ಬಿಲ್ಡಿಂಗ್ ನೋಡ್ತಾ ಇದ್ದೀರಾ ಅಪೋಸಿಟ್ ಕೂಡ ಸೇಮ್ ಅದೇ ಸ್ಟ್ರಕ್ಚರಲ್ಲಿ ಬಿಲ್ಡಿಂಗ್ ಮಾಡಿದ್ದಾರೆ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ಲೇಸಸ್ಗಳು ನೋಡೋಣ. ಧನ್ಯವಾದಗಳು. ಬಾಯ್.